ಅಮ್ಮ ಪರಾತ್ಪರಶಕ್ತೆ ಪ್ರಗಾಢವಾದ ತಮಸ್ಸಿನಿಂದ ಕೂಡಿದ್ದು ಅಗಾಧವಾದ ಜಲರಾಶಿಯ ಮೇಲೆ ಮೂರು ಮೂರ್ತಿಗಳಾದ ನಮ್ಮ ಪ್ರಾದುರ್ಭವ ಯಾರಿಂದಾಯಿತು ಯಾಕಾಯಿತು ಎಂಬ ಹಾಗೆ ಚಿಂತಿತ ಮನಸ್ಕರಾಗಿದ್ದ ವೇಳೆ ನಮ್ಮ ಕರ್ಣಂಗಳಿಗೆ ಕೇಳಿದ್ದು ಓಂಕಾರನಾದ ಅಮ್ಮ. ಅದನ್ನೇ ಭಕ್ತಿಯಿಂದ ಸಂಸ್ತುತಿಸಿದ ವೇಳೆ ಅವ್ಯಕ್ತಳಾದ ನೀನೇ ಅಭಿವ್ಯಕ್ತಳಾದ ಯಾ ಜನನಿ. ನಿಮ್ಮನ್ನು ಕಂಡ ಕ್ಷಣದಲ್ಲಿಯೇ ಅಂತಸ್ಥವಾಗಿದ್ದ ತುಮುಲ ನಿವಾರಣೆಯಾಗಿದೆ. ಭಯ ನಿವಾರಣೆಯೂ ಅಭಯಂಕರಿಯೂ ಆದ ತವ ಪದಾಂಬುರುಹದಡಿಯಲ್ಲಿ ನಮ್ಮ ಕಳಕಳಿಯ ಭಿನ್ನಪವಿಷ್ಟೇ. ಸರ್ವಶಕ್ತಿ ಸಂಪನ್ನರಾಗಿ ನಮ್ಮನ್ನು ಸೃಜಿಸುವರೆ ಉದ್ದೇಶ ಕಾರಣ ಇರಬೇಡವೇ ತಾಯೇ? ನಮ್ಮ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದಾಗ ನಮಗೆ ಅರಿವಿಲ್ಲದೆ ನಮ್ಮ ಕರಗಳು ಜೋಡಿಸಲ್ಪಟ್ಟವು, ಶಿರ ಬಾಗಿಲ್ಪಟ್ಟಿತು ತಾಯಿ. ಪ್ರಣತಿ ಎಂದರೆ ದಿವ್ಯ ಪ್ರಭೆ ಎಂಬ ಅರ್ಥದೊಂದಿಗೆ ಬಾಗುವಿಕೆ ಎನ್ನುವ ಅರ್ಥವನ್ನು ಕಲಿಸುತ್ತದೆ. ಆದ್ದರಿಂದ ಅದೇ ಪ್ರೇರಕ ಶಕ್ತಿಯಾಗಿ ನಮ್ಮನ್ನು ಬಾಗುವ ಹಾಗೆ ಮಾಡಿದೆ. ನಮಗಿಂತಲೂ ಆದಿಯವಳು ನೀನು, ಮಾಯಾ ಸ್ವರೂಪಗಳು. ಹಾಗಾಗಿ ಆದಿಮಾಯಾ ಎನ್ನುವ ಹಾಗೆ ಭಕ್ತಿಯಿಂದ ಸ್ತುತಿಗೆಯುತ್ತಾ ಇದ್ದೇವೆ. ನಮಗೆ ಆವರಿಸಿದಂತಹ ಭಯವನ್ನು ನಿವಾರಿಸಿದ ಮಹಾಭಯ ನಿವಾರಣೆಯೂ ನೀನು. ಆದರೂ ಒಂದು ಜಿಜ್ಞಾಸೆ ತಾಯಿ, ಯಾಕಾಗಿ ನಮ್ಮ ಹುಟ್ಟು, ಮುಂದೆ ನಮ್ಮಿಂದ ಆಗಬೇಕಾದ ಘನತರವಾದ ಕಾರ್ಯಗಳಾದರೂ ಯಾವುದು? ಸಕಲವನ್ನು ತಿಳಿಸಿ ನಮ್ಮೂರನ್ನು ಉದ್ಧರಿಸಬೇಕು.
ಮೇಲೆ ದಿಕ್ಕು ಕಾಣದೆ ನಾವೆಲ್ಲರೂ ಬಳಲುತ್ತಿರುವ ಸಮಯದಲ್ಲಿ ಓಂ ಎನ್ನುವಂತಹ ನಿನಾದವನ್ನು ಕೇಳಿ ಬಂತು. ಅದನ್ನೇ ಭಕ್ತಿಯಿಂದ ಉಚ್ಚರಿಸಿದವರು ನಾವು. ಅಜ್ಞಾನ ಎನ್ನುವಂತಹ ಅಂಧಕಾರದಲ್ಲಿ ನಾವೆಲ್ಲರೂ ಬಳಲುತ್ತಿದ್ದೇವೆ. ಹಾಗಾಗಿ ವಿಜ್ಞಾನವನ್ನು ಕೊಡುವುದರ ಮೂಲಕ ನಾವು ಮುಂದೆ ಮಾಡಬೇಕಾದಂತಹ ಕಾರ್ಯವಾದರೂ ಏನು ಸಕಲವನ್ನು ತಿಳಿಸಿ ಮಕ್ಕಳನ್ನು ಬರೆಯಬೇಕಮ್ಮ. ಮಕ್ಕಳೇ ಕಾಣದೆ ಚಿಂತಿಸುತ್ತಿರುವವೋ ನನ್ನ ಮುದ್ದು ಮಕ್ಕಳೇ, ಏಳಿರಿ, ಎದ್ದೇಳಿರಿ, ಧೈರ್ಯವನ್ನು ತಾಳಿರಿ. ನನ್ನ ಸಂಕಲ್ಪ ಮಾತ್ರದಿಂದ ನಿಮ್ಮ ಸೃಷ್ಟಿಯಾಗಿದೆ ಮಕ್ಕಳೇ. ಪ್ರಪಂಚ ಮುಖಕ್ಕೆ ನಿಮ್ಮನ್ನು ಗುರುತಿಸಿ ಕರೆಯುವುದಕ್ಕಾಗಿ ಒಬ್ಬೊಬ್ಬರಿಗೊಂದೊಂದು ಶುಭ ನಾಮಕರಣವನ್ನು ಮಾಡುವುದಕ್ಕಿದ್ದೇನೆ. ರಕ್ತ ಛಾಯೆಂದೊಪ್ಪುವಂತಹ ಮಗನೇ ನೀನೇ ಬ್ರಹ್ಮ, ನೀಲಮೇಘ ಶಾಮನಾದ ಕಂದ ನೀನೇ ವಿಷ್ಣು, ನೇತ್ರಧಾರಿಯಾಗಿಯೂ ಶ್ವೇತವರ್ಣದಿಂದ ಕಂಗೊಳಿಸುತ್ತಿರುವ ಕುಮಾರ ನೀನೇ ಮಹೇಶ್ವರ. ಮಕ್ಕಳೇ, ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮವರ ಸೃಷ್ಟಿಯಾಗಿದೆ ಮಕ್ಕಳೇ. ಆದ್ದರಿಂದ ನಿಮ್ಮವರಿಗೆ ಮಾಡುವುದಕ್ಕೆ ಉದ್ಯೋಗ, ಇರುವುದಕ್ಕೆ ಕ್ಷೇತ್ರ, ಧರಿಸುವುದಕ್ಕೆ ಗುಣವನ್ನು ಅನುಗ್ರಹಿಸುತ್ತೇನೆ. ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಸತ್ಯಲೋಕದಲ್ಲಿ ನೆಲೆಯಾಗು. ಮಗನೇ ವಿಷ್ಣು, ಸಾತ್ವಿಕ ಗುಣಭರಿತನಾದಂತಹ ನೀನು ಪಾಲನೆಯ ಉದ್ಯೋಗವನ್ನು ಮಾಡುತ್ತಾ ವೈಕುಂಠದಲ್ಲಿ ಸ್ಥಿರನಾಗು. ಮಗನೇ ಈಶಾ, ತಾಮಸ ಗುಣಭರಿತನಾದಂತಹ ನೀನು ಲಯದ ಕಾರ್ಯವನ್ನು ಮಾಡುತ್ತಾ ಕೈಲಾಸದಲ್ಲಿ ನೆಲೆಯಾಗು. ಹೋಗಿ ಮಕ್ಕಳೇ, ನಾನು ಕೊಟ್ಟಂತಹ ಈ 3 ಉದ್ಯೋಗವನ್ನು ಭಕ್ತಿಯಿಂದ ನಿಷ್ಠೆಯಿಂದ ಮಾಡಿಕೊಂಡು ಬಂದಲ್ಲಿ ನಿಮಗೆಲ್ಲರಿಗೂ ಶುಭದಾಯಿಕಿಯಾಗಿ ನಾನಿದ್ದೇನೆ ಮಕ್ಕಳೇ. ಮುಂದಕ್ಕೆ ಕಷ್ಟವಾದ ಶಕ್ತಿಗಳಿಂದ ಕಷ್ಟ ಬಂದಿತು ಎಂಬ ಭಯವೇ ಚಿಂತಿಸುವಂತಹ ಪ್ರಮೇಯವಿಲ್ಲ ಮಕ್ಕಳೇ. ಭಕ್ತಿಯಿಂದ ನನ್ನನ್ನು ಸ್ತುತಿಗೈದರೆ ಸಾಕು, ಪ್ರತ್ಯಕ್ಷಾಯ ಪರೋಕ್ಷವಾಗಿ ಬಂದು ನಿಮಗೊದಗಿದ ಕಷ್ಟವನ್ನು ದೂರೀಕರಿಸುತ್ತೇನೆ. ಇದು ಅದೃಶ್ಯನಾಗುತ್ತೇನೆ, ಅದೃಶ್ಯನಾಗುತ್ತೇನೆ.